ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಪ್ರೀತಿಯ ವೃಷಭ ರಾಶಿಯವರೇ, ಮುಂಬರುವ ಜೂನ್ 13, 14 ಮತ್ತು 15ನೇ ತಾರೀಕುಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ದಿನಗಳಾಗಿರುತ್ತೆ. ಈ 3 ದಿನಗಳಲ್ಲಿ ನಿಮ್ಮ ಅದೃಷ್ಟದ ಚಕ್ರ ಹೊಸ ತಿರುವು ಪಡೆಯುವ ಸಾಧ್ಯತೆಗಳು ಇವೆ. ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಕೆಲವು ಶುಭ ಸುದ್ದಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಈ ವಿಡಿಯೋ ಮೇಲೆ ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರನ ಅನುಗ್ರಹದಿಂದ ನೀವು ಸೌಂದರ್ಯ, ಸಂಪತ್ತು ಮತ್ತು ಸುಖ ಜೀವನವನ್ನು ಪ್ರೀತಿಸುವವರು. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದ ಆರ್ಥಿಕ ಒತ್ತಡ, ಕುಟುಂಬದ ಸಮಸ್ಯೆಗಳು ಮತ್ತು ಮನಸ್ಸಿನ ಗೊಂದಲಗಳು ಈಗ ನಿಧಾನವಾಗಿ ಕಡಿಮೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಆಶಾಕಿರಣ ಮೂಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಅನ್ನೋದು ಕಾಣಿಸುತ್ತೆ. ಬಹಳ ದಿನಗಳಿಂದ ನಿಮ್ಮ ಶ್ರಮಕ್ಕೆ ಸರಿಯಾದ ಮೌಲ್ಯ ಸಿಗ್ತಾ ಇಲ್ಲ ಅಂತ ನೀವೇನಾದರೂ ಭಾವಿಸಿದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ಳುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಉದ್ಯೋಗದ ಅವಕಾಶಗಳು ದೊರೆಯಬಹುದು. ಉದ್ಯೋಗ ಬದಲಾಯಿಸೋದಕ್ಕೆ ಯೋಚನೆ ಮಾಡ್ತಿರೋರಿಗೆ ಉತ್ತಮ ಸುದ್ದಿ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಈ 3 ದಿನಗಳು ವಿಶೇಷ ಲಾಭವನ್ನು ನೀಡಬಹುದು. ಹೊಸ ಗ್ರಾಹಕರು, ಹೊಸ ವ್ಯವಹಾರ ಒಪ್ಪಂದಗಳು ಮತ್ತು ಹಣಕಾಸಿನ ಹರಿವು ಹೆಚ್ಚಾಗಬಹುದು. ಹಿಂದೆ ನಿಂತು ಹೋಗಿದ್ದ ವ್ಯವಹಾರಗಳು ಮತ್ತೆ ಚೇತರಿಸಿಕೊಳ್ಳುವ ಲಕ್ಷಣಗಳಿವೆ. ನೀವು ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸಿನ ಪ್ರಮಾಣ ಹೆಚ್ಚಾಗಲಿದೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಒಳ್ಳೆಯ ಸೂಚನೆಗಳಿವೆ. ಬಹಳ ದಿನಗಳಿಂದ ಸಿಗಬೇಕಾಗಿದ್ದ ಹಣ ಈಗ ನಿಮ್ಮ ಕೈಗೆ ಸೇರುವ ಸಾಧ್ಯತೆ ಇದೆ. ಸಾಲ ಕೊಟ್ಟ ಹಣ ಮರಳಿ ಬರಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ. ಲಕ್ಷ್ಮೀ ದೇವಿಯ ಕೃಪೆಯಿಂದ ಹಣದ ಹರಿವು ಅನ್ನೋದು ಸುಧಾರಿಸುತ್ತೆ. ಕುಟುಂಬ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಮನೆಯ ಸದಸ್ಯರ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಬಹುದು. ಕುಟುಂಬದಲ್ಲಿ ಶುಭ ಕಾರ್ಯಗಳ ಚರ್ಚೆ ನಡೆಯಬಹುದು. ಮದುವೆ ಯೋಚನೆ ಮಾಡ್ತಾ ಇರೋರಿಗೆ ಒಳ್ಳೆಯ ಸಂಬಂಧ ಬರುವ ಸಾಧ್ಯತೆ ಇದೆ. ಇನ್ನು ವಿವಾಹಿತರ ಜೀವನದಲ್ಲಿ ಪರಸ್ಪರ ನಂಬಿಕೆ, ಪ್ರೀತಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಹೆಚ್ಚಾಗುತ್ತೆ. ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಕೂಡ ಇದು ಉತ್ತಮ ಸಮಯ. ಓದಿನಲ್ಲಿ ಗಮನ ಹೆಚ್ಚಾಗುತ್ತೆ. ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರೋರಿಗೆ ಉತ್ತಮ ಫಲಿತಾಂಶಗಳು ಅನ್ನೋದು ಸಿಗುವ ಸೂಚನೆಗಳಿವೆ. ಗುರುಗಳ ಆಶೀರ್ವಾದ ಮತ್ತು ಕುಟುಂಬದ ಬೆಂಬಲವನ್ನು ಯಶಸ್ಸು ಪಡಿಬಹುದು. ಈ ಸಮಯದಲ್ಲಿ ನಿಮ್ಮ ಹಳೆಯ ಫ್ರೆಂಡ್ ಜೊತೆ ಮತ್ತೆ ಸಂಪರ್ಕ ಬೆಳೆಸುವ ಅವಕಾಶ ಸಿಗಬಹುದು. ಕೆಲವು ಹೊಸ ಪರಿಚಯಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವಷ್ಟು ಮಹತ್ವದ್ದಾಗಿರ್ಬೋದು. ಹೊಸ ವ್ಯಕ್ತಿಗಳೊಂದಿಗೆ ಮಾತನಾಡಬೇಕಾದಾಗ ಅವಕಾಶಗಳನ್ನು ಗುರುತಿಸೋದಕ್ಕೆ ಪ್ರಯತ್ನ ಮಾಡಿ. ಗೃಹ ಯೋಗವು ಕೂಡ ಕಾಣಿಸ್ತಾ ಇದೆ. ಮನೆ ಖರೀದಿಸೋದಕ್ಕೆ, ಜಮೀನು ತೆಗೆದುಕೊಳ್ಳೋದಕ್ಕೆ ಅಥವಾ ವಾಹನ ಖರೀದಿಸೋದಕ್ಕೆ ಯೋಚನೆ ಮಾಡ್ತಿರೋರಿಗೆ ಶುಭ ಸಮಯ ಅನ್ನೋದು ಬರ್ತಾ ಇದೆ. ಕೆಲವರಿಗೆ ಗೃಹ ಪ್ರವೇಶದ ಯೋಗ ಕೂಡ ಕಾಣಿಸ್ತಾ ಇದೆ. ಕುಟುಂಬದ ಕನಸುಗಳು ಒಂದೊಂದಾಗಿ ನನಸಾಗುವ ಸಮಯ ಆರಂಭ ಆಗ್ತಿದೆ. ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯವಾಗಿ ಉತ್ತಮ ಸ್ಥಿತಿ ಕಂಡು ಬರ್ತಾ ಇದೆ. ಆದರೆ ಆಹಾರ ಪದ್ಧತಿ ಮತ್ತು ನಿದ್ದೆಯ ಬಗ್ಗೆ ನೀವು ಆದಷ್ಟು ನಿರ್ಲಕ್ಷ್ಯವನ್ನು ಮಾಡಬೇಡಿ. ಹೆಚ್ಚು ನೀರು ಕುಡಿಯಿರಿ ಮತ್ತು ದೈಹಿಕ ವ್ಯಾಯಾಮಕ್ಕೆ ಸಮಯ ಕೊಡಿ. ಮನಸ್ಸಿನ ಶಾಂತಿಗಾಗಿ ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಿ. ಜೂನ್ 13, 14 ಮತ್ತು 15ರಂದು ವಿಶೇಷವಾಗಿ ನಿಮ್ಮ ಅದೃಷ್ಟ ಬಲವಾಗಿರಲಿದೆ. ನೀವು ಕೈಗೊಳ್ಳುವ ಪ್ರಮುಖ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು. ದೇವರ ಮೇಲೆ ನಂಬಿಕೆ ಇಟ್ಟು ಮುಂದುವರೆದರೆ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಯಶಸ್ಸು ನಿಮ್ಮ ಪಾಲಾಗಬಹುದು. ಪರಿಹಾರಕ್ಕಾಗಿ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಹೂಗಳನ್ನು ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಆರ್ಥಿಕ ಅಡಚಣೆಗಳು ದೂರವಾಗಿ ಸಂಪತ್ತಿನ ಯೋಗ ಹೆಚ್ಚಾಗುತ್ತೆ. ಒಟ್ಟಿನಲ್ಲಿ ವೃಷಭ ರಾಶಿಯವರೇ, ಈ 3 ದಿನಗಳು ನಿಮಗೆ ಆರ್ಥಿಕ ಪ್ರಗತಿ, ಕುಟುಂಬದ ಸಂತೋಷ, ಉದ್ಯೋಗದಲ್ಲಿ ಯಶಸ್ಸು ಮತ್ತು ದೇವರ ಕೃಪೆಯನ್ನು ನೀಡಲಿವೆ. ಧೈರ್ಯದಿಂದ ಮುಂದೆ ಸಾಗ್ರಿ. ಶುಭ ಫಲಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇವೆ. ಎಲ್ಲರೂ ಕೂಡ ಶ್ರೀ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.